ಚೆನ್ನಾಗಿದೆ ಸರ್. ಏನು ಇಷ್ಟ ಆಯಿತು ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸೂಪರ್ ಸರ್. ಏನು ಅನಿಸ್ತು ಹೇಗೆ ಸಿನಿಮಾ ಹೇಗಿತ್ತು ಸರ್? ಹೇಗೆ ಅನಿಸ್ತು ಸಿನಿಮಾ? ಒಳ್ಳೆ ಪ್ರಯತ್ನ. ಏನು ಇಷ್ಟ ಆಯ್ತು ನಿಮಗೆ? ಇಲ್ಲ, ನಮ್ಮ ಕ್ಲೋಸ್ ಫ್ರೆಂಡು ಗೌರವ್ ಶೆಟ್ಟಿ ಅಂತ. ಸೊ ಅವ್ರದ್ದು ಒನ್ ಆಫ್ ದ ಒಳ್ಳೆ ಬಿಗಿನಿಂಗ್ಸ್. ಸೊ ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಿ ಮಾಡಿ. ಹೇಗೆ ಅನಿಸ್ತು? ಹೇಗೆ ಅನಿಸ್ತು? ಚೆನ್ನಾಗಿದೆ ಬ್ರೋ, ಎಂಟರ್ಟೈನ್ಮೆಂಟ್ ಹೇಗೆ ಅನಿಸ್ತು? ಚೆನ್ನಾಗಿದೆ. ಏನು ಇಷ್ಟ ಆಯಿತು ಎಲ್ಲ ಇಷ್ಟ ಆಯ್ತು ಸಿನಿಮಾ. ಸರ್? ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ ಸರ್ ಸಿನಿಮಾ, ತುಂಬ ಚೆನ್ನಾಗಿದೆ. ಸುಧಾಕರ್ ಅನ್ನೋರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಕಾಮಿಡಿ ಆದರೂ ಕೂಡ ಒಂದು ರೀತಿ ಅಪ್ಪ ಮಗನ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ಈ ಥರ ಸಿನಿಮಾಗಳನ್ನ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅಂತ ಎಲ್ಲರನ್ನೂ ಕೇಳ್ಕೊತೀನಿ. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅವ್ರ ಟೀಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸಕ್ಕತ್ತಾಗಿದೆ ಸರ್, ಚೆನ್ನಾಗಿದೆ ಸರ್ ಸರ್. ಕ್ಲೈಮೇಕ್ಸ್ ಸಕಾಗಿದೆ ಸರ್, ಸೂಪರ್ ಆಗಿದೆ. ಹೇಗಿತ್ತು? ಬ್ಲಾಕ್ ಬಸ್ಟರ್ ಬ್ರೋ, ಹೇಗೆ ಅನಿಸ್ತು? ಚೆನ್ನಾಗಿದೆ ಸರ್. ಒಂದು ಎಲ್ಲ ಸೀನು ಚೆನ್ನಾಗಿದೆ, ಫುಲ್ಲು ಕಾಮಿಡಿ ಚೆನ್ನಾಗಿದೆ. ಎಲ್ಲ ಥರನ ಬಂದು ಥಿಯೇಟ್ರಲ್ಲಿ ನೋಡ್ಬೇಕು ಸರ್. ತುಂಬ ಚೆನ್ನಾಗಿದೆ ಸರ್. ನಿಮಗೇನು ಇಷ್ಟ ಆಯ್ತು ಸಿನಿಮಾದ ಪರ್ಟಿಕ್ಯುಲರ್ ಆಗಿ? ಎಲ್ಲ ಕಾಮಿಡಿ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಹೇಗಿತ್ತು? ಚೆನ್ನಾಗಿತ್ತು. ಏನು ಇಷ್ಟ ಆಯಿತು? ಮೂವಿ ಇಷ್ಟ ಆಯಿತು. ಮೇಡಮ್ ಹೇಗಿತ್ತು? ಮೇಡಮ್ ಹೇಗಿತ್ತು? ಸ್ಟೋರಿ ಹೇಗಿದೆ ಮೇಡಮ್? ಹೇಗಿತ್ತು? ಫಿಲ್ಮ್ ಹೇಗಿತ್ತು? ಫಿಲ್ಮ್ ಹೇಗಿತ್ತು? ಮೇಡಮ್ ಹೇಗಿತ್ತು? ಏನು ಇಷ್ಟ ಆಯಿತು? ಲಾಸ್ಟ್ ಸೀನ್ ಮೇಡಮ್ ಹೇಗಿತ್ತು? ಸಖತ್ತಾಗಿತ್ತು. ಏನೇನು ಇಷ್ಟ ಚೆನ್ನಾಗಿತ್ತು. ಸಿನಿಮಾ ಚೆನ್ನಾಗಿತ್ತು. ಏನೇನು ಇಷ್ಟ ಆಯಿತು? ಸ್ಟೂಡೆಂಟ್ಸ್ ವ್ಯಾಲ್ಯೂ ಗೊತ್ತಾಗುತ್ತೆ, ಅವ್ರ ಪೇರೆಂಟ್ಸ್ ಯಾವ ಥರ ಕಷ್ಟ ಅನುಭವಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ನೋಡಿ ಸಾಕು. ಮೇಡಮ್ ಹೇಗೆ ಅನಿಸ್ತು? ಮೇಡಮ್ ಹೇಗಿತ್ತು? ಚೆನ್ನಾಗಿತ್ತು. ಮೇಡಮ್ ಹೇಗಿತ್ತು? ಚೆನ್ನಾಗಿತ್ತು. ಏನೇನು ಇಷ್ಟ ಆಯಿತು ನಿಮಗೆ? ಎಲ್ಲ ಸೀನ್ಸ್ ಇಷ್ಟ ಆಯಿತು. ಕಂಟೆಂಟ್ ಚೆನ್ನಾಗಿತ್ತು, ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಕ್ಲೈಮ್ಯಾಕ್ಸ್ ಮೇಡಮ್ ಹೇಗೆ ಅನಿಸ್ತು? ನಿಮಗೆ ಮೇಡಮ್ ಹೇಗೆ ಅನಿಸ್ತು? ಮೇಡಮ್ ಹೇಗಿತ್ತು? ಚೆನ್ನಾಗಿತ್ತು. ಏನೇನು ಇಷ್ಟ ಆಯಿತು ನಿಮಗೆ? ಅದು ಒಂದು ಅಪ್ಪ ಅಮ್ಮಂದು ಮತ್ತು ಇನ್ನೊಂದು ಏನು ಹೇಳಿ ಹೇಳಿ. ಹಂಗೆ ಅಷ್ಟೇ ಗೊತ್ತಾಗಿತ್ತು. ಮೇಡಮ್ ನಿಮಗೆ ಇಷ್ಟ ಆಯಿತು. ಒಂದು ಅಪ್ಪ ಅಮ್ಮ ಎಷ್ಟು ತ್ಯಾಗ ಮಾಡ್ತಾರೆ ಅನ್ನೋದು ಅದೊಂದು ಇಷ್ಟ ಆಯಿತು. ಅಪ್ಪ ಅಮ್ಮ ನಾವು ಯಾವ ರೀತಿ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಇಷ್ಟ ಆಯಿತು. ಯಾರು ಕ್ಯಾರೆಕ್ಟರ್ ಇಷ್ಟ ಆಯಿತು? ಅಪ್ಪ ಅಮ್ಮ ಕ್ಯಾರೆಕ್ಟರ್ ಇಷ್ಟ ಆಯಿತು. ಮೇಡಮ್ ಹೇಳಿ ಹೇಗೆ ಅನಿಸ್ತು? ಚೆನ್ನಾಗಿದೆ, ಏನಿಲ್ಲ, ಏನೆಲ್ಲ ಇಷ್ಟ ಆಯಿತು ನಿಮಗೆ? ಎಲ್ಲ ಇಷ್ಟ ಆಯಿತು. ಮೇಡಮ್ ಹೇಗಿತ್ತು? ಚೆನ್ನಾಗಿತ್ತು. ಏನು ಇಷ್ಟ ಆಯಿತು? ಮೇಡಮ್ ಹೇಗೆ ಅನಿಸ್ತು? ಸೂಪರ್ ಆಗಿತ್ತು. ಸೂಪರ್ ಆಗಿತ್ತು ಅಂದ್ರೆ ಯಾವ ಥರ? ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ, ಸೂಪರ್ ಆಗಿತ್ತು. ಸೂಪರ್ ಆಗಿತ್ತು. ಮೇಡಮ್ ಹೇಗೆ ಅನಿಸ್ತು? ಮೇಡಮ್ ಹೇಗೆ ಅನಿಸ್ತು? ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು? ಏನು ಇಷ್ಟ ಆಯ್ತು ನಿಮ್ಗೆ? ರಿವೆಂಜ್. ನಿಮ್ಮ ಫ್ರೆಂಡ್ಸ್ ಯಾರು ಇರ್ತಾರೆ ಟ್ಯಾಕ್ಸ್ ಹಾಕ್ತಾರಾ ಹುಡುಗರಿಗೆ? ಯಾರೋ ಲವರೇ ಇಲ್ಲ. ಸುಮ್ಮನಿರುವ ಜಾಸ್ತಿ ಸೀರಿಯಸ್ ಸಕ್ಕದ. ಮೇಡಮ್ ಹೇಳಿ ಹೇಗೆ ಅನಿಸ್ತು? ಸೂಪರ್ ಮೂವಿ. ಮೇಡಮ್ ಹೇಗೆ ಅನಿಸ್ತು? ನಿಮ್ಗೆ ಏನು ಇಷ್ಟ ಆಯ್ತು? ನಿಮ್ಮ ಸ್ಟೂಡೆಂಟ್ಸ್ ಯಾರು ಮಾಡಿರೋದುಂಟು ಬುದ್ಧಿ ಹೇಳಿದ್ವಿ ಆ ಥರ? ಯಾರು ಆ ಥರ ಮಾಡಿಲ್ಲ. ಥ್ಯಾಂಕ್ಸ್. ಚೆನ್ನಾಗಿದೆ ಅನ್ನಿಸ್ತು, ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಕ್ಲೈಮ್ಯಾಕ್ಸ್ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಏನೇನು ಇಷ್ಟ ಆಯ್ತು ಸಿನಿಮಾ? ನನಗೆ ಕಾಮಿಡಿ ಮತ್ತು ಅಲ್ಲಿ ಏನು ಕಂಟೆಂಟ್ ಯಾವ ರೀತಿ ಮಾಡಿದ್ದೀರಾ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಇತ್ತಲ್ಲ ಅದು ಇಷ್ಟ ಆಯಿತು. ಹಂಗೆ ಹೇಳೋಕ್ಕಾಗಲ್ಲ, ಎಲ್ಲರೂ ಇಷ್ಟ ಆದ್ರು ಆ ಥರ ಹೇಳೋಕ್ಕಾಗಲ್ಲ. ಎಲ್ಲ ಇಷ್ಟ ಆಯ್ತು. ತುಂಬ ನಿಮಗೆ ಫಸ್ಟ್ ಇದ್ವಲ್ಲ ಅವ್ರು ಇಷ್ಟ ಆಯಿತು. ಎಲ್ಲರಿಗೂ ನಮಸ್ಕಾರ. ಅಮ್ಗುಡುಮ್ಗಮ್ಮಲ್ ಡುಮಲ್ ಮಾತಾಡುವ ನಮಸ್ಕಾರ. ಏನಪ್ಪ ವಿಷಯ ಅಂದರೆ, ಅಮೃತಾಂಜಲ್ ಮೂವಿ ಬೇರೆ ಲೆವೆಲ್ ಆಗಿದೆ. ಸೊ ಒಂದು ಧ್ರುವ ಸರ್ಜಾ ಅಭಿಮಾನಿ ಆಗಿ ಹೇಳ್ತಾ ಇದ್ದೀನಿ. ಸೊ ನಮ್ಮ ಅಣ್ಣನ ಮನೆ ಮುಂದೆ ವಾರ ವಾರ ತುಂಬ ಜನ ಕಲಾವಿದರು, ತುಂಬ ಜನ ಟ್ಯಾಲೆಂಟ್ ಇರೋರು ಬರ್ತಾರೆ. ಸೊ ಇವತ್ತು ತುಂಬ ಜನಕ್ಕೆ ಗೊತ್ತು ನಮ್ಮ ಬ್ರೋ ಬೇರೆ ಲೆವೆಲಾಗಿ ಸಪೋರ್ಟ್ ಮಾಡ್ತಾರೆ. ನಿಮ್ಗೆ ಎಲ್ಲರಿಗೂ ಮೀಡಿಯಾದವ್ರಿಗೆ ಹೇಳೋದಿಷ್ಟೇ, ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೊ ಮಚ್. ಅಮೃತಾಂಜಲ್ ಮೂವಿ ನಿಮ್ಮಿಂದನೇ ಯಶಸ್ವಿ ಆಗಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಆಗಿಲ್ಲ ಅಂದರೆ ಕಾರ್ತಿಕ್ ಬ್ರೋ ಗೊತ್ತಲ್ಲ, ಕಾಳಿಯಮ್ಮ ಅಂತ ಹೇಳ್ತಾ ಇದ್ದೆ. ಸುಡ್ಗಾಡಿಂದ ಎದ್ದು ಬಂದು ಕಾಳಿಯಮ್ಮ ರೂಪ ತಗೊಂಡು ಕೊಡ್ತಾ ಇರೋದ ಎಲ್ಲ ಮೈಕುಗಳಿಗೆ ಡಿಂಗ್ 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 ಡಿಂಗ್. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಅಮೃತಾಂಜಲ್ ಮೂವಿ. ಲವ್ ಯು ಧ್ರುವ ಬಾಸ್. ಥ್ಯಾಂಕ್ ಯು. ಖುಷಿ ಆಗ್ತಿದೆ ಇವತ್ತು ಅಮೃತಾಂಜನ್ ಸಿನಿಮಾ ರಿಲೀಸ್ ಆಗಿರೋದು. ಬಟ್ ಏನಂದರೆ ಆಡಿಯನ್ಸ್ಗೆ ಏರಿಳಿತಬೇಕು, ಅಂದರೆ ವೇರಿಯೇಷನ್ಸ್ ಬೇಕು. ಯಾಕೆಂದರೆ ನಗಬೇಕು, ಅಳಬೇಕು, ನೆಕ್ಸ್ಟ್ ಕಟ್ ಮಾಡಿದ್ರೆ ತುಂಬ ಆ ನೋವನ್ನ ಇನ್ನೇನು ನೋವು ಅನುಭವಿಸ್ತಿದ್ದೀವಿ ಅನ್ನೋ ತಕ್ಷಣ ಇಮಿಡಿಯೇಟ್ಲಿ ನಗುಗೆ ಸ್ಟಾರ್ಟ್ ಆಗುತ್ತೆ ಸ್ಕ್ರೀನ್ ಪ್ಲೇ. ನಿಜವಾಗ್ಲೂ ನಮ್ಮ JRM ಸ್ಟುಡಿಯೋದಿಂದ ಈ ಸಿನಿಮಾ ಬಂದಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ನೀವು ನಮಗೆ ಸಪೋರ್ಟ್ ಮಾಡಬೇಕು. ಯಾಕೆಂದರೆ
25 ಮಿಲಿಯನ್ ಶಾರ್ಟ್ ಫಿಲ್ಮ್ ಹೋಗಿದೆ ಅಂದರೆ ಈ ಅಮೃತಾಂಚಲ್ ಸಿನಿಮಾ ಅಟ್ಲೀಸ್ಟ್ 100 ಡೇಸ್ ಆದರೂ ಮಾಡ್ತೀರಾ ಅನ್ನೋ ಒಂದು ಭರವಸೆ ಇದೆ ನಮಗೆ. ಯಾಕೆಂದರೆ ಇಡೀ ಟೀಮು ಎಫರ್ಟ್ ಹಾಕಿ ಇವತ್ತು ನಮ್ಮ ಕಾರ್ತಿಕ್ ಆಗ್ಬೋದು, ಗೌರವ್ ಆಗ್ಬೋದು, ಸುಧಾಕರ್ ಆಗ್ಬೋದು, ನಾನಾಗ್ಬೋದು, ಚೇತನ್ ಬ್ರೋ ಆಗ್ಬೋದು, ಎಲ್ಲರಿಗೂ ಕೂಡ ನಮ್ಮ JRM ಸ್ಟುಡಿಯೋದಿಂದ ಅವಕಾಶ ಕೊಟ್ಟು ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. JRM ಸ್ಟುಡಿಯೋಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಾನು ನಿಮ್ಗೆ ಹೇಳಿದ್ದೇನೆಂದರೆ, ನೀವೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಪ್ರಿಂಟ್ ಸಿಗುತ್ತೆ, ಗೊತ್ತು ನಮಗೆ. ಪೈರಸಿ ವಿಡಿಯೋ ಅಂದರೆ ಈಗ ಮಾರ್ನಿಂಗ್ ಶೋ ಮುಗ್ದಿದೆ ಅಂದರೆ ಆಲ್ರೆಡಿ 1 ಗಂಟೆಗೆ ವಿಡಿಯೋ ಎಲ್ಲರಿಗೂ ಅವೈಲೇಬಲ್ ಸಿಗ್ತಿರುತ್ತೆ. ಅದು ಯಾರೂ ಆ ತಪ್ಪು ಮಾಡಬೇಡಿ. ಯಾಕೆ ಅಂದರೆ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗ ಕನ್ನಡದಲ್ಲಿ ಹೊಸ ಪ್ರತಿಭೆಗಳು ಜಾಸ್ತಿ ಆಗ್ತಾರೆ. ಅದೆಲ್ಲ ನಿಮ್ಮ ಸಪೋರ್ಟ್, ಮಾಧ್ಯಮದವ್ರದಿಂದ ಆಗ್ಬೋದು ಅಥವಾ ನಮ್ಮ ಆಡಿಯನ್ಸ್ಗಳಾಗ್ಬೋದು. ನೀವು ಈ ತಪ್ಪನ್ನ ಮಾಡದೆ ಹೋದರೆ ಖಂಡಿತವಾಗ್ಲೂ ಕನ್ನಡ ಸಿನಿಮಾಗೆ ಒಂದು ಹೆಸರು ಬರುತ್ತೆ. ಯಾವುದೋ ಮಲಯಾಳಂ ಸಿನಿಮಾ ಬಂದಿದೆ ಸೂಪರಾಗಿದೆ ಅಂತ ಹೇಳ್ತಾರೆ, ತಮಿಳು ಬಂದಿದೆ ಸೂಪರಾಗಿದೆ ಅಂತಾರೆ, ತೆಲುಗು ಬಂದಿದೆ ಸೂಪರಾಗಿದೆ ಅಂತಾರೆ. ಕನ್ನಡ ಸೂಪರಾಗಿದೆ ಅಂತ ಹೇಳ್ಸ್ಕೋಬೇಕಂದ್ರೆ ನೀವು ಕನ್ನಡ ಸಿನಿಮಾ ನೋಡಬೇಕು. ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಒಂದೇ, ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ? ಸುಧಾಕರ್